ನಮ್ಮ ದೀಪಿಸುವಾಗ ನಾನು ಹಾಗೆ ನಾನು ಮುಖ್ಯವಾಗಿ ಎಸ್ ರಾಮಪ್ರಸಾದ್ ಈ ನಾಡಿನ ಅಭಿವೃದ್ಧಿಯ ವಿದ್ವಾಂಸರು ಅವರ ಹೆಸರಿಸುವಂಥ ಅನೇಕ ಗಣ್ಯರನ್ನೆಲ್ಲ ತಿಳಿಸಿದ್ದೀರಿ. ನಿಮ್ಮೆಲ್ಲರನ್ನ ಹೆಸರಿಸಿದ್ದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಮ್ಮೆಲ್ಲರಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರ ಭಕ್ತರಲ್ಲಿ ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಪರಂಪರೆಯಲ್ಲಿ ಇನ್ನೊಮ್ಮೆ ಜನವಾಗಿ ನಮಸ್ಕಾರವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಸೈಡ್ ಬಂದ್ಬಿಡಿ ಸರ್. ಸರ್ ಒಂದು ನಿಮಿಷ ಸೈಡ್ सर्वदा सुप्रसन्ना ओके कई ಇವತ್ತು ಶ್ರೀಪಾದವಲ್ಲಭರ ಜಯಂತಿ, ನರಸಿಂಹ ಸರಸ್ವತಿಯ ಜಯಂತಿ. ಬರುವಂತೆ ನರಸಿಂಹ ಸರಸ್ವತಿಯರ ಜಯಂತಿ ಇವತ್ತು ರಾಣಗಾಪುರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇವೆ. ಆ ಪಂಗಡಕ್ಕೆ ಸೇರಿದವರೇ ಮಲ್ಲಾಡಿ ಹಳ್ಳಿಯ ಯೋಗಿ ಗುರು ರಾಘವೇಂದ್ರ ಗುರೂಜಿ ಯೋಗವನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದವರು ಮಲ್ಲಾಡಿಯಲ್ಲಿ ರಾಘವೇಂದ್ರ ಗುರೂಜಿ. ಜೊತೆಗೆ ಆಯುರ್ವೇದಕ್ಕೂ ಕೂಡ ಪರಿಚಯ ಮಾಡಿಸಿದರು. ಅದಕ್ಕೆ ಮೊದಲು ಹಳ್ಳಿಗಳಲ್ಲಿ ಯೋಗ ಅಂದರೆ ಏನೋ ಒಂದು ಸರ್ಕಸ್ ಪ್ರದರ್ಶನ ಅಂತ ಒಂದು ಅನ್ಕೋತಾ ಇದ್ರು. ನಂಬಿಕೆ ಇಲ್ಲ. ಸಂಜೀವನಿಯನ್ನು ಎಷ್ಟು ಜನ ನೋಡಿದ್ದಾರೆ, ನಂಬಿಕೆ ಇರಲ್ಲ. ಅಂದರೆ ಮನೆ ಹಿತ್ತಲಲ್ಲೇ ಬೆಳೆದಿರ್ತಕ್ಕಂಥ ಆ ಮೂಲಿಕೆಯನ್ನು ತಗೊಂಡೋಗಿ ಪರೀಕ್ಷೆ ಮಾಡಿ ಔಷಧಿ ಕೊಟ್ಟಾಗ ಅದಕ್ಕೆ ಬೆಲೆ ಜಾಸ್ತಿ. ಹಾಗೆ ಇನ್ನೊಬ್ಬರು ಗುರುತಿಸಿದಾಗ ನಮ್ಮ ಒಂದು ಹತ್ತಿರದಲ್ಲಿರುವಂಥ ಗಿಡದ ಮೂಲಿಕೆ ಪ್ರಭಾವ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ಲ. ಆ ಪಂಗಡಕ್ಕೆ ಸೇರಿದವರು ಏನು ಬೇಕಿಲ್ಲ, ಯಾರು ಗುರುತಿಸೋದು, ನನ್ನ ಪಡ ನಾನು ಇರ್ತೀನಿ, ನನ್ನ ಪಡ ನಾನು ಮಾಡ್ಕೊತೀನಿ ಯೋಗ ಅಂಥೇಳಿ ಚಿಕ್ಕ ಗುಂಪು ತಯಾರು ಮಾಡಿಕೊಂಡು ಅಲ್ಲೇ ಶಿಷ್ಯರು
ಬೃಹದಾಕಾರವಾಗಿ ಬೆಳೆದೋಯ್ತು. ಆಯುರ್ವೇದಿಕ್ ಅಷ್ಟೇ ಯೋಗದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಔಷಧಿಗಳೇನು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ಆ ಹಳ್ಳಿಗಳಲ್ಲಿ ಉಚಿತವಾಗಿ ವೈದ್ಯ ಶಿಬಿರಗಳನ್ನು ಕೂಡ ಮಾಡ್ತಾಯಿದ್ರು. ಬೇಕಾದಷ್ಟು ವಿದ್ಯಾರ್ಥಿಗಳು ಆಶ್ರಮಕ್ಕೆ ಶಿಷ್ಯರಾಗಿದ್ದರು. ಇನ್ನೊಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ರಾಯಭಾರಿಗಳ ಥರ ಈ ಮಕ್ಕಳು ಓಡಾಡ್ತಾ ಇದ್ದಾಗ ರಾಘವೇಂದ್ರ ಗುರುಜಿಗೆ ನಾನು ನೋಡಬೇಕು ಅಂತ ತುಂಬ ಅನ್ನಿಸ್ತು. ಆ ಆಶ್ರಮಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು. ಮಲ್ನಾಡಿ ಹಳ್ಳಿ ಆಶ್ರಮ ಅಲ್ಲಿ ಅವರು ತುಂಬ ಹೊತ್ತು ಮಾತಾಡಿದ್ರು. ಒಂದು ದಿನ ಅಂತ ಹೇಳಿದೆ ಮಾತಾಡಿ ಬಹಳಷ್ಟು ಕಟ್ಟುಬಿಟ್ಟಿದ್ರು. ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದನ್ನು ನನಗೆ ವಹಿಸ್ಕೊಡಿ ಅನ್ನೋ ರೀತಿ ಮಾತಾಡಿದ್ರು. ಇಲ್ಲ, ತಮ್ಮ ಶಕ್ತಿ ಇಲ್ಲಿದೆ, ನೀವು ಮಾಡಿ ಹಾಗೆ ಹೇಳಬಾರ್ದು. ದತ್ತಾತ್ರೇಯರಲ್ಲಿ ಒಂದು ಅವರು ತಿರುಗ ಅನ್ಕೊತಿದ್ರು. ದತ್ತಾತ್ರೇಯರಲ್ಲೂ ಕೂಡ ಒಂದು ಪದ್ಧತಿ ಇದೆ, ಭಿಕ್ಷುಕ ಅಂತ. ಅದಕ್ಕೆ ದತ್ತನಿಗೆ ನೈವೇದ್ಯ ಮಾಡುವಾಗ ಭಿಕ್ಷೆ ಅಂತಲೇ ನಾವು ಹೇಳ್ತೀವಿ. ಭಿಕ್ಷೆ ಸ್ವೀಕಾರ ಮಾಡಿ ಅಂತ, ಭಿಕ್ಷೆಗೆ ಬಂದಿದ್ದೀವಿ ಅಂತೀವಿ. ಅಪ್ಪಟ ಕನ್ನಡ ತಿರುಗ ಅಂತಷ್ಟೇ. ಆ ರೀತಿಯಾದ ಸಿಂಪಲ್ ಜೀವನ ಅವರು. ಇದರಲ್ಲಿ ಒಂದು ತುಂಬ ಸಖತ್ತು ಮಾಹಿತಿ. ಸುಮಾರು ನಾನು ಕನ್ನಡದವ್ರು ಗೊತ್ತಿದ್ದೀರಿ. ತೆಲುಗು ಹಣ್ಣು ಕೂಡ ಚಾಲು ಮಾಡಿಲ್ಲ. ಇದು ಏನು ಪ್ರೋಗ್ರಾಮ್ ಇರೋದು ಅನ್ಕೊಳ್ಳೋದು ಅಂತ. ఆయనొక ಮಹಾಯೋಗಿ ಮಲ್ಲಾಡಿ ಸ್ವಾಮೀಜಿಯವರು. ఆయన ರಾಘವೇಂದ್ರ ಸ್ವಾಮಿ గురూజీ ಯೋಗಿ. చాలా సింపుల్ జీవనం చేసేవాడు. రాజకీయకి వెళ్ళాలంటే ఎప్పుడో వెళ్ళేవారు కూడా. సందర్భాలు దండికి వచ్చాయి, వెళ్ళలేదు. కొన్ని కల్మషాలు చూసి బయటకు వచ్చేసారు. అటువంటి యోగి ఆయన ఒకటే మాట అన్నారు, నన్ను పిలిపించి, నేను ఒక చోట కూర్చొని ఇంత పెద్దగా కట్టుకున్నాను, మీరు విశ్వమంతా కట్టేస్తున్నారు అని చెప్పారు. ನೀವೆಲ್ಲ ಕಡೆ ಓಡಾಡ್ಕೊಂಡು ಕಟ್ತಾ ಇದ್ದೀರಿ, ನಾನು ಒಂದೇ ಕಡೆ ಇಷ್ಟು ದೊಡ್ಡ ಕಟ್ಕೊಂಡಿದ್ದೀನಿ, ನೀವೆಲ್ಲ ಕಡೆ ಕಟ್ತಾ ಇದ್ದೀರಿ. ಅಂಥದ್ದೇನು ಮಾಡ್ತಿಲ್ಲ ನಾನು ಅವಾಗ. ಇಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ, ಆಗ್ತಾ ಇದೆ. ತುಂಬ ವಿಶ್ವಾಸದಿಂದ ಮಾತಾಡ್ತು ನನ್ನ ಜೊತೆ. ಅಂಥವ್ರಲ್ಲಿ ಈ ಉತ್ಸವ ಸಮಾರಂಭ ನಡೀತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗ್ತದೆ. ಮತ್ತು ಇನ್ನೂ ಅವರನ್ನು ಫಾಲೋ ಮಾಡುವಂಥ ಕೆಲವು ಭಕ್ತರುಗಳು ಇನ್ನೂ ಇದ್ದಾರೆ, ಉಳ್ಕೊಂಡಿದ್ದಾರೆ. ಮತ್ತು ಈಗಿನ ಕಾಲದ ಮಕ್ಕಳಿಗೆ ಅವ್ರಿಗೆ ಯಾರು ಏನು ಅನ್ನೋದನ್ನು ಗೊತ್ತಾಗಬೇಕು, ತಿಳುವಳಿಕೆ ಕೊಡಬೇಕು ಅನ್ನೋದು ಈ ಒಂದು ಉದ್ದೇಶ. ಈ ಒಂದು ಕಾರ್ಯಕ್ರಮ ఈ కార్యక్రమం ఏమిటంటే తెలియని వాళ్ళకి ఇంకా తెలియాల మహాత్ముల గురించి. ఎందుకంటే అట్లా వెళ్ళిపోతున్నారు అవతారాలు. దాన్ని మనం అట్లా కాపాడుకున్నప్పుడు మాత్రమే ఆ మహాత్ముల యొక్క శక్తి మనకు తెలుస్తుంది. ಹಾಗೆ ನಾವು ಕಾಪಾಡ್ಕೋಬೇಕು, ಮತ್ತು ಜ್ಞಾಪಿಸ್ಕೋಬೇಕು. ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ಸಿಂಪಲ್ ಜೀವನ ಅನ್ನೋದು ಹೇಗೆ ಅನ್ನೋದನ್ನು ತಿಳ್ಕೋಬೇಕು. ಸರಳ ಜೀವನ, ಸರಳ ಡ್ರೆಸ್ಸು, ಸರಳ ಊಟ, ಎಲ್ಲವೂ ಸರಳ. ಬಡವರು ಹೇಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ರೀತಿ ಮನುಷ್ಯನಾಗಿ ಏನು ಬೇಕು ಅಷ್ಟು ಮಾತ್ರ ಸಾಕಲ್ವಾ. ಅದಕ್ಕನ್ನು ಹೆಚ್ಚಾಗಿ ಶರೀರದ ಮೇಲೂ ಇರಬಾರ್ದು, ಮನಸ್ಸಿನಲ್ಲೂ ಇರಬಾರ್ದು ಅನ್ನೋ ವಾದ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಬೇಕು ಅಷ್ಟು ಮಾತ್ರ ಅನುಭವಿಸಿದ್ರೆ ಸಾಕು. ಶರೀರದ ಮೇಲೆ ಯಾಕೆ ಅಷ್ಟೊಂದು ಹಾಕೋಬೇಕು ಬಟ್ಟೆ,
ಅಥವಾ ಮನಸ್ಸಿನಲ್ಲಿ ಯಾಕೆ ಅಷ್ಟೊಂದು ಹಂಚ್ಕೋಬೇಕು? ಮನಸ್ಸಿನಲ್ಲೂ ಬೇಡ, ಶರೀರದಲ್ಲೂ ಬೇಡ. ಪೌಷ್ಟಿಕವಾಗಿ ಶರೀರವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರುವಂಥದ್ದು ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಯೋಗವನ್ನೆಲ್ಲರೂ ಅಭ್ಯಾಸ ಮಾಡಬೇಕು. ಮತ್ತು ಸರಳವಾದ ನಮ್ಮಲ್ಲೇ ಗಿಡಮೂಲಿಕೆಗಳಿಂದ ನಾವು ಹೇಗೆ ಔಷಧಿಯನ್ನು ತಯಾರು ಮಾಡ್ಕೋಬೇಕು ಅನ್ನೋದು ಕೂಡ ಅವರ ಒಂದು ದಿಟ್ಟ ಹೆಜ್ಜೆ. ಅಂಥವ್ರು ಸುಮಾರು ಜನ ಬೇಕು ನಮಗೆ. ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲೋ ಇದ್ದಾರೆ. ಅಮೆರಿಕ ಈ ಥರ ಇದ್ದಾರೆ. ಏನು ಪ್ರಚಾರವೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ. ಭಕ್ತರು ಎಳೆದು ತಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ನಾನು ಅಂದ್ಕೊಂಡಿಲ್ಲ. ಎಲ್ಲರೂ ನೀವು ಆ ವಯಸ್ಸನ್ನು ಕೂಡ ಯೋಗ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅನ್ನೋದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಹಿಂದೆ 76ರಲ್ಲಿ ನಾನು ಯೋಗ ಶುರು ಮಾಡಿದಾಗ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಹಾಸ್ಯ ಮಾಡಿದೆ. ನನ್ನ ಕ್ರಿಯೆ ಯೋಗ ಮಾಡಿದಾಗ ಭಾಳಷ್ಟು ಸ್ವಲ್ಪ ಕಷ್ಟಪಟ್ಟೆ. ದೇವರಾಜ ದರ್ಶನ ಜೊತೆ ಬಂದು ಇಲ್ಲೇ ಕೂತ್ಕೊಂಡು ತುಂಬ ಹೇಳಿದರು, ಅದೆಲ್ಲ ಅನ್ಕೋಬೇಡಿ ಬುದ್ಧಿಯವರೇ, ನೀವು ಎಲ್ಲ ಜನಗಳ ರೀತಿಯೇ ಈ ಥರ ಆಗಿ. ಆಮೇಲೆ ಬೇಕಾದಷ್ಟು ಬಂಗಾರಪ್ಪನೂ ಬಂದರು, ಅದನ್ನು ಅವ್ರು ಅನ್ಕೋಬೇಡಿ. ಇಲ್ಲೂ ಬಂದರು, ಕೃಷ್ಣನ್ ಬಂದರು, ಅವರೆಲ್ಲ ಹೇಳಿದ್ರು ನಾವು ಅನ್ಕೋಬೇಡಿ, ಇಲ್ಲ ನಾನು ಫಾರಿನ್ ಕೊಟ್ಟು ಹೋಗ್ತೀನಿ ಅಂತ ಹಠ ಮಾಡಿ ಫಾರಿನಲ್ಲಿ ಸುತ್ತಕ್ಕೆ ಶುರು ಮಾಡಿದೆ. ಅದು ಅಲ್ಲಿ ಸಕ್ಸಸ್ ಆಯಿತು. ಅಲ್ಲಿ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತಾ ಇದೆ, ಪಡೀತಿದೆ. ಆಮೇಲೆ ಸರ್ಕಾರನೇ ಯೋಗ ಅನ್ನೋದು ಶುರು ಮಾಡಿದ್ಮೇಲೆ ಈಗ ಕಣ್ಣು ತೆಕ್ಕೊಂಡು ಮುದುಕರಾಗಿದ್ದವ್ರು ಹಾಸ್ಯ ಮಾಡೋದಿದ್ರು ತುಂಬ ಮುದುಕರಾಗ್ಬಿಟ್ಟಿದ್ರು. ಅವ್ರಿಗೆ ಪಾಪ ಈಗ ಹಾಸ್ಯ ಮಾಡೋಕ್ಕಾಗಲ್ಲ. ಅವ್ರಿಗೆ ಕೆಲವ್ರಿಗೆ ಅಲ್ಲೂ ಇಲ್ಲ, ಆಯಿತಾ? ಪಾಪ ಅವರೇ ಬಂದು ಹೇಳೋರು, ನಾವು ಅವಾಗ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿತ್ತು ನಾವು ಅಂದರು. ಪರವಾಗಿಲ್ಲ ಬಿಡಿ ನೋಡ್ಪ, ಈಗ ನಾನು ಇದೀರಲ್ಲ, ಈಗಲೂ ಯಾರೂ ಯೋಗ ಮಾಡಿ ನೀವು ಅಂದೆ, ಪ್ರಾಣಾಯಾಮನಾದರೂ ಮಾಡಿ ನೀವು ಹಾಗೆ. ಅದರಿಂದ ಯೋಗ ರುಚಿ ಗೊತ್ತಿರೋರೇ ಗೊತ್ತಿರೋರು. ಈ ಯೋಗ ರುಚಿ ಅವರು ತಿಳಿಸ್ತೀನಿ, ಒಳಗೆ ಮಾತ್ರమే తెలుస్తుంది అని అందరికీ తెలియదు. చంద్రుడి యొక్క వెలుతురు చూసిన వాడికే తెలుస్తుంది కదా. చీకటి రూమ్లో కూర్చొని చంద్రుడు ఇట్లా ఉన్నాడు అట్లా ఉన్నాడు చెప్తే ప్రయోజనం. లడ్డు తిన్నవాడికే కదా ఆ రుచి. అది అట్లా ఉంది, ఇది ఇట్లా ఉందని చెప్తే నాకు కొంచెం పెట్టయ్యా చూస్తానంట. అట్లా ఈరోజు కార్యక్రమం సుఖంగా జరగని, ఈ పుస్తకం కూడా అందరికీ అందని కన్నడ ಈ ಜೀವನದಲ್ಲಿ ಈ ಲೇಖನ ಸಂಕಲನವನ್ನು ಅವನ ಗುರುತು, ಅವರ ವಿಚಾರ, ಅವರ ಪರಿಚಯ, ಅವರ ಉದ್ದೇಶ, ಅವರ ದಾರಿ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಪ್ರಯತ್ನ ಪಟ್ಟರೆ ಒಂದು ಹೆಜ್ಜೆ ಹಾಕಿ. ಜೈ ಗುರುದತ್ತ, ಶ್ರೀ ಗುರುದತ್ತ. ಲೇಖನ ಅನಂತ 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 ಆಶೀರ್ವಾದ. ಪೂಜ್ಯ ಶ್ರೀ ಗಣಪತಿ ಸ್ವಾಮಿಯವರ ಆಶೀರ್ವಾದಕ್ಕೆ ಜಯಲಕ್ಷ್ಮೀ ನರಸಿಂಹಯೋಃ ಅದ್ವಯಂ ಸಚ್ಚಿದಾನಂದಂ ಸದ್ಗುರುಂ ತಂ ನಮಾಮ್ಯಃ. ಇವತ್ತು ಪವಿತ್ರವಾದಂಥ ಸಂಕ್ರಾಂತಿ ಹಬ್ಬ ಪ್ರಾರಂಭ ಆಗಿದೆ. ನರಸಿಂಹ ಸರಸ್ವತಿ ಸ್ವಾಮಿಗಳ ಜಯಂತಿ ಇವತ್ತು ಬಹಳ ವಿಶೇಷವಾದಂಥದ್ದು. ಈಗ ತಾನೇ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ತಿಳಿಸಿರೋ ಹಾಗೆ ಮಲ್ಲಾಡಿಹಳ್ಳಿ ಮಹಾಯೋಗಿ ರಾಘವೇಂದ್ರ ಸ್ವಾಮೀಜಿಯವರ ಒಂದು ಸ್ಮರಣೆಯಲ್ಲಿ ಒಳ್ಳೆಯ ಒಂದು ಪುಸ್ತಕವನ್ನು ಇವತ್ತು ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಮುಖಾಂತರ ಲೋಕಾರ್ಪಣೆ ಮಾಡಿಕೊಂಡಿದ್ದೀವಿ. ಅನಂತ ಅವರು ಈ ಥರದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಭಗವಂತ ದಯಪಾಲಿಸಲಿ, ಈ ಥರದ ಒಳ್ಳೆ ಒಳ್ಳೆ ಕೆಲಸಗಳನ್ನು ಅವ್ರು ಮಾಡಲಿ ಅನ್ನೋವಂಥ ಒಂದು ಹಾರೈಸೋದ್ರಿಂದ, ಹಾಗೂ ಗೋಪಾಲ್ ಅವರ ಒಂದು ಸಹಕಾರ ಪರಿಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಇರೋದರಿಂದ ಈ ಪುಸ್ತಕ ಬಿಡುಗಡೆ ಆಗಿದೆ. ಈಗ ತಾನೇ
ಲೀಲಾ ಅಮ್ಮ ಹೇಳಿದ್ದಾರೆ, ಗೋಪಾಲ ಅಂತಂದರೆ ಗೋವುಗಳನ್ನು ಮಾತ್ರ ಅಲ್ಲ ಮನುಷ್ಯರನ್ನು ಕೂಡ ರಕ್ಷಣೆ ಮಾಡೋದ್ರಿಂದ ಗೋಪಾಲ ಅಂತ ಹೇಳಿ. ಗೋಪಾಲ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಅವನಿಗೆ ಯೋಗ ಅಂದರೆ ಬಹಳ ಇಷ್ಟ. ಭಗವದ್ಗೀತೆಯಲ್ಲೆಲ್ಲ ಯೋಗವನ್ನೇ ಹೇಳಿದ್ದಾನೆ. ಅದರಿಂದ ಯೋಗದ ಪುಸ್ತಕಕ್ಕೆ ಸಹಕರಿಸಿ ಅವರ ಹೆಸರನ್ನು ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ ಗೋಪಾಲ್ ಅವರು. ಹಾಗೂ ನಮ್ಮ ಡಿ.ಟಿ. ಪ್ರಕಾಶ್ ಅವರು ಇದರಲ್ಲಿ ಬಹಳ ಸೇವೆಯನ್ನು ಮಾಡಿದ್ದಾರೆ ಅಂತ ಗೊತ್ತಾಗಿ ಎಲೆಹಳ್ಳಿ ಕಾರ್ಯಕ್ರಮ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಮುಂದುವರಕ್ಕೆ ಇಷ್ಟಪಡಲ್ಲ. ಅವರಿಗೂ ಹಾಗೂ ನಮ್ಮ ರಘುರಾಮ್ ಅವರಿದ್ದಾರೆ, ಅವರಿಗೂ ಲತಾ ಮಾಡಿದ್ದಾರೆ. ಯೋಗವನ್ನು ಪ್ರಚಾರ ಮಾಡ್ತಿರುವಂಥ ನೀವೆಲ್ಲ ಯೋಗಿಗಳಿದ್ದೀರಿ. ಬಹಳ ಸರಳ ಸ್ವಭಾವದಿಂದ ಇವತ್ತು ನೀವೆಲ್ಲ ದೊಡ್ಡ ದೊಡ್ಡ ಯೋಗ ಟೀಚರ್ಸ್ ಆಗಿದ್ದರೂ ಕೂಡ ನಾವು ಒಬ್ಬ ಮಹಾಯೋಗಿಯ ಗ್ರಂಥವನ್ನು ಇನ್ನೊಬ್ಬ ಮಹಾಯೋಗಿಯ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ನೀವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀರಿ. ಭಕ್ತರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತುಂಬ ಸಂತೋಷ. ಮಲ್ಲಾಡಿಹಳ್ಳಿಯ ಮಹಾಯೋಗಿ ಪ್ರಕಾಶ್ ಬಾಬು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿದ್ದಾರೆ. ಅವರು ಆಶ್ರಮದಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಲ್ಲಿ ಮುಂದಿರ್ತಾರೆ. ಅನಂತು ಅವರು ಹೀಗೆ ಯೋಗದ ವಿಚಾರದಲ್ಲಿ ಒಂದೆರಡು ಮೂರು ಪುಸ್ತಕಗಳನ್ನು ಇಲ್ಲೇ ಅನಾವರಣ ಮಾಡಿಕೊಂಡಿದ್ದಾರೆ. ಇವತ್ತು ಮಲ್ಲಾಡಿಹಳ್ಳಿಯ ಮಹಾಯೋಗಿ ಅನ್ನುವಂಥ ಹೆಸರಿನಲ್ಲಿ ಅವರು ಬರೆದಿರುವಂಥ ಕೆಲವು ವ್ಯಾಸಗಳು ಹಾಗೂ ಯೋಗಿಗಳೆಲ್ಲರೂ ಕೂಡ ಸೇರಿ ಬರೆದಿರುವಂಥ ಕೆಲವು ಅಭಿಪ್ರಾಯಗಳು ಹಾಗೂ ಅವರ ಗೌರವದ ಸಮರ್ಪಣೆಯ ಪುಷ್ಪಗಳನ್ನೆಲ್ಲ ಕೂಡ ಜೊತೆಪಡಿಸಿ ಒಂದು ಒಳ್ಳೆಯ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಯೋಗದ ಉಪನಿಷತ್ತುಗಳು, ಪುರಾಣಗಳು, ಭಗವದ್ಗೀತೆ ಪ್ರತ್ಯೇಕವಾಗಿ ವಿಚಾರ ಮಾಡಿದಾಗ ಯೋಗವನ್ನ ಭಗವಂತನು ಏನು ಹೇಳಿದ್ದಾನೆ, ಸಮತ್ವಂ ಯೋಗ ಉಚ್ಯತೆ, ಇದು ಭಗವದ್ಗೀತೆಯ ಮಾತು. ಸಮತ್ವವೇ ಯೋಗ ಅನ್ನೋದು ಭಗವಂತನ ನಿರ್ವಚನ ಯೋಗಕ್ಕೆ. ಎಲ್ಲಿ ಸಮತ್ವ ಅನ್ನೋದನ್ನ ಭಗವಂತನೇ ಆಮೇಲೆ ಹೇಳಿದ್ದಾನೆ. ಯೋಗ ಕರ್ಮಸು ಕೌಶಲಂ, ಅದು ಯೋಗದ ನಿರ್ವಚನ ಅಲ್ಲ, ಅದು ಕೌಶಲದ ನಿರ್ವಚನ. ಇದು ಯೋಗದ ನಿರ್ವಚನ. ಸಮತ್ವಂ ಯೋಗ ಉಚ್ಯತೆ ಅನ್ನೋದು ಯೋಗದ ನಿರ್ವಚನ. ಯೋಗ ಕರ್ಮಸು ಕೌಶಲಂ ಅನ್ನೋದು ಕೌಶಲ್ಯತೆಯ ನಿರ್ವಚನ. ಕರ್ಮಸು ಯೋಗ ಕೌಶಲ ಉಚ್ಯತೆ ಅಂತ ಅಭಿಪ್ರಾಯ. ಸಮತ್ವಂ ಯೋಗ ಉಚ್ಯತೆ ಅಂತ ಅದು ಯೋಗದ ನಿರ್ವಚನ. ಹಾಗಾಗಿ ಎಲ್ಲ ಕಡೆ ಸಮತ್ವ. ಎಲ್ಲಿ ಸಮತ್ವ? ಎಲ್ಲೆಲ್ಲಿ ಅಸಮತ್ವ ಕಾಣಿಸ್ತಾ ಇರುತ್ತೋ ಅಲ್ಲೆಲ್ಲ ಸಮತ್ವ. ಎಲ್ಲಿದೆ ಅಸಮತ್ವ? ಎಲ್ಲಿದೆ ಅಸಮತ್ವ ಅಂದ್ರೆ ಎಲ್ಲಿಂದ ಅಸಮತ್ವ ಅಂತ ಕೇಳಬೇಕು ನಾವು. ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆಯೂ ಕಾಣೋದು ನಮಗೆ ಅಸಮತ್ವ. ಆದ್ರಿಂದ ಎಲ್ಲೆಲ್ಲೂ ಸಮತ್ವವನ್ನು ನೋಡೋದು ಯೋಗ. ಆ ಥರದ ಯೋಗವನ್ನು ಯಾರು ಅಭ್ಯಾಸ ಮಾಡಿರ್ತಾರೆ ಅವರು ಯೋಗಿ. ಆ ಥರದ ಯೋಗಿಗಳಲ್ಲಿ ಯಾರು ಸರ್ವದಾ ಸರ್ವಾವಸ್ಥೆಯಲ್ಲೂ ಅದೇ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರೆ ಅವರು ಮಹಾಯೋಗಿ. ಆಗಾಗ ಆ ಸ್ಥಿತಿಯಲ್ಲಿರೋ ಯೋಗಿ, ಆ ಸ್ಥಿತಿಯಲ್ಲೇ ಜೀವನವನ್ನು ಮಾಡೋರು ಮಹಾಯೋಗಿ. ಅಲ್ಲೇ ಉಳ್ಕೊಂಡಿರೋ ಸದಾ ಅದೇ ಸ್ಥಿತಿಯಲ್ಲಿರುವಂಥ ಅವರನ್ನ ಮಹಾಯೋಗಿ ಅಂತ ಕರೀತಾರೆ. ನಮ್ಮಲ್ಲಿ ಈ ಗೀ ಅಂತಗಳಿವೆ. ಭೋಗಿ, ಇದು ಭೋಗಿ ಹಬ್ಬ. ಅದು ಸಂಕ್ರಾಂತಿಯಲ್ಲಿ ಭೋಗಿ ಹಬ್ಬ. ವಿರಾಗಿ, ಅದಾದ್ಮೇಲೆ ಯೋಗಿ. ಯೋಗಿ ಜೋಗಿ ಎರಡು ಒಂದೇ, ಅದರ ವಿಕೃತಿಯೇ ಜೋಗಿ. ಅದು ನಾವು ಕನ್ನಡದಲ್ಲಿ ಜೋಗಿ. ಜೋಗಿ ಅಂದ್ರೆ ತಿರುಕಾಣ. ಯಾರು ತನ್ನ ದತ್ತಾತ್ರೇಯ ಸ್ವಾಮಿಯ ಹಾಗೆ ಆ ಜೋಡಿಯನ್ನು ಹಿಡ್ಕೊಂಡು ತಿರುಗ್ತಾ ಇರ್ತಾರೆ ಜೋಗಿ ಅಂತ ಕರಿತೀವಿ. ಈ ರೋಗಿ, ಭೋಗಿ, ರಾಗಿ ಇವೆಲ್ಲವೂ ಕೂಡ ನಾವು ಲೋಕದಲ್ಲಿ ಸಾಮಾನ್ಯ ಕಾಣ್ತಾ ಇರ್ತೀವಿ. ಇವೆಲ್ಲವೂ ಹೋಗಿ ತ್ಯಾಗಿ ಯೋಗಿ ಆಗಬೇಕು ಅಂದ್ರೆ ಅದು ಗುರುಗಳ ಒಂದು ಅನುಗ್ರಹ ಬೇಕು. ಇವರು ಗುರುಗಳ ಹತ್ರ ಹೋಗಿ ಅವರು
ಲಕ್ಷ್ಮಣದಾಸ ಗುರುಗಳ ಹತ್ರ ಹೋಗಿ, ಏನಪ್ಪ ಯಾಕೆ ಬಂದಿದ್ಯಾ, ನನ್ನ ಹತ್ರ ಏನೂ ಇಲ್ಲ, ಏನು ಕಳ್ತನ ಮಾಡಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಕೇಳಿದಾಗ ಇವ್ರು ಹೇಳೋ ಮಾತು ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ಹತ್ರ ವಿದ್ಯೆಯನ್ನು ಕಳ್ತನ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದು ಸಚ್ಚಿಷ್ಯನ ಒಂದು ಲಕ್ಷಣ. ಆ ಲಕ್ಷಣ ಇರುವಂಥವರು ಮಹಾಯೋಗಿ ಆಗ್ತಾರೆ, ಆಮೇಲೆ ಅವರೇ ಲೋಕಕ್ಕೆ ಗುರುವಾದರು. ಹಾಗೆ ಅವರು ಯೋಗದ ಗುರುವಾಗಿದ್ದರು. ಸ್ವಾಮೀಜಿಯವರು ಈಗ ತಾನೇ ಹೇಳಿದರು, ತಿರುಕ ಅಂದರೆ ಭಿಕ್ಷುಕ, ಭಿಕ್ಷುಕ ಅಂದರೆ ದತ್ತಾತ್ರೇಯ ಸ್ವಾಮಿ. ಗಾಣಗಾಪುರದಲ್ಲಿ ಪ್ರತಿ ದಿವಸ ಭಿಕ್ಷೆಗೆ ಬರ್ತಾರೆ ಸ್ವಾಮಿ. ಇವತ್ತು ನರಸಿಂಹ ಜಯಂತಿ, ಹಾಗಾಗಿ ಗಾಣಗಾಪುರವನ್ನು ಸ್ವಾಮಿಯವರು ಜ್ಞಾಪಿಸ್ಕೊಂಡಿದ್ದಾರೆ. ಭಿಕ್ಷೆಗೆ ಬರ್ತಾರೆ. ನಾವು ಯಾವುದೋ ಒಂದು ಪ್ರಾಣಿಗೆ ಆ ಸಮಯದಲ್ಲಿ ಆಹಾರ ಕೊಡಬೇಕು, ಯಾವ ರೂಪದಲ್ಲಿ ಭಗವಂತ ಬಂದಿರ್ತಾನೆ ಗೊತ್ತಿಲ್ಲ. ಮೊದಲು ಈ ಥರದ ಒಂದು ದಾನದಿಂದ, ತ್ಯಾಗದಿಂದ ಯೋಗ ಪ್ರಾರಂಭ ಆಗುತ್ತೆ. ಸ್ವಾಮೀಜಿಯವರು ಮಾತಾಡ್ತಿರುವಾಗ ನೀವು ಗಮನಿಸಿರ್ಬೋದು, ಕೈ ಹೀಗೆ ತೋರಿಸಿದ್ರು. ನಾನು ಏನೋ ಹೂವು ಏನಾರು ಅಂಟ್ಕೊಂಡಿದೆ ಅಂತ ಹೋದೆ. ದೂರದಲ್ಲಿ ಕೆಲವರು ಗೊತ್ತಾಗಲಿಲ್ಲ ಅನ್ಸುತ್ತೆ, ಒಂದು ಕೆಂಪಿರುವೆ ಹಿಡ್ಕೊಂಡ್ಬಿಟ್ಟಿದೆ. ಅದೇ ಸಾಮಾನ್ಯ ಯಾರು ಆಗಿದ್ರೆ ನೋಡಿ, ಈಗ ಅಂದಿರೋರು ಸತ್ತು ಹೋಗುತ್ತೆ. ಗಾಬರಿಗೆ ಅದನ್ನು ಸಾಯಿಸ್ಬೇಕು ಅಂತಲ್ಲ, ಗಾಬರಿಗೆ ಏನು ಮಾಡ್ತಾರೆ ಸಾಮಾನ್ಯರು, ಈಗ ಏನೋ ನೋವ್ತಿದೆಯಲ್ಲ ಅಂತ ಹೇಳಿದ. ಹಾಗಂದಿನ ಸ್ವಾಮೀಜಿ ನೋಡಿದ್ರು ಮನೆಗೆ ಹೀಗೆ ತೋರಿಸಿದ್ರೆ ಅದನ್ನ ಬಿಡಿಸಪ್ಪ ಅಂತ ಹೇಳಿ ಹತ್ರ ಹೋದಾಗ ಈಗ ಅಂತಿದ್ದೀನಿ ನಾನು, ಸುಮ್ಮನೆ ಹಾಗೆ ನಿಂತಿದ್ದೇನೋ ಅದು ಅಥವಾ ಅಲ್ಲೇನೋ ಮಲಗಿದೇನೋ ಅಂತ ನಿತ್ಯ ಹಿಡ್ಕೊಂಡ್ಬಿಟ್ಟಿದೆ ಇದು ಸ್ವಾಮೀಜಿ. ನೋಡಿದ್ರ ಅಂಥ ಸಮಯದಲ್ಲೂ ಕೂಡ ತಮ್ಮ ಒಂದು ಆ ಒಳಗಿರುವಂಥ ಸಹನೆ, ತಾಳ್ಮೆಯನ್ನು ಕಳ್ಕೊಳ್ಳದೆ ಇರುವಂಥದ್ದೇ ಯೋಗ. ಅದನ್ನು ತೋರಿಸಿದ್ರು ಸ್ವಾಮೀಜಿ. ಆ ತಾಳ್ಮೆಯೇ ಯೋಗ, ಆ ಸಹನ ಶಕ್ತಿಯೇ ಯೋಗ. ಅದೆಲ್ಲದೆ ಹೋದ್ರೆ ಯೋಗ ಇಲ್ಲ. ಹಾಗಾಗಿ ಆ ಮಹಾಯೋಗಿ ಈ ನಾದಯೋಗಿಯನ್ನು ಅಲ್ಲಿ ಕರೆಸ್ಕೊಂಡಿದ್ರು. ಈ ನಾದಯೋಗಿ ಆ ಮಹಾಯೋಗಿ ಅಂತ ಹೋದಾಗ ಈ ಬಾಲನೂ ಅಲ್ಲಿದ್ದ. ಸ್ವಾಮಿಯವರು ನನ್ನನ್ನು ಬರಕ್ಕೆ ಹೇಳಿದ್ರು, ನೀನು ಬರಬೇಕು ನನ್ನ ಜೊತೆಯಲ್ಲಿ. ಆಯ್ತಪ್ಪಾಜಿ, ವೇದಾಧ್ಯಯನದಲ್ಲಿದ್ದೇನೆ. ಸ್ವಾಮಿಯವರ ಜೊತೆಯಲ್ಲಿ ಹೋದಾಗ ಇದೀಗ ಹೇಳಿದ್ರಲ್ಲ, ಒಂದು ದಿವಸದ ಚರ್ಚೆ, ಎಲ್ಲ ಆಶ್ರಮ ಎಲ್ಲ ತೋರಿಸಿದ್ರು, ಆಮೇಲೆ ಅವರ ಕೋಣೆ ಕರ್ಕೊಂಡು ಹೋದ್ರು, ಅವರ ಪೂಜೆ ಮನೆಯೆಲ್ಲ ತೋರಿಸಿದ್ರು, ಹಾಗೂ ಅವರು ಯೋಗ ಮಾಡೋದನ್ನೆಲ್ಲ ತೋರಿಸಿದ್ರು, ಒಂದೆರಡು ಯೋಗಾಸನ ಕೂಡ ತೋರಿಸಿದ್ರು. ಅದರಲ್ಲಿ ಯೋಗದ ಸಂಭಾಷಣೆ ಏನೋ ನಡೀತು, ನಾನು ತೂಕಡಿಸ್ತಾ ಇದ್ದೆ, ಅದು ಬೇರೆ ವಿಚಾರ. ಸಣ್ಣ ವಯಸ್ಸಲ್ಲ, ಕೆಲವು ಕೇಳಿದೆ, ಕೆಲವು ಆಗಲಿಲ್ಲ, ಕೆಲವು ಕೇಳಿದ್ರು ಅರ್ಥವಾಗಲಿಲ್ಲ. ಅವ್ರ ಮಾತುಗಳು ಏನೋ ದೊಡ್ಡವರು 89, 91 ಆ ಪ್ರಾಂತದಲ್ಲಿ ನಡೆದಂಥ ವಿಚಾರ. ಕರೆದಾಗ ಸ್ವಾಮಿಯವರಲ್ಲಿ ಹೋಗಿದ್ರು, ಎಲ್ಲ ಮಾತುಕತೆ ಎಲ್ಲ ಆಯಿತು. ಅವಾಗ ಹೀಗೆ ಕೇಳಿದ್ರು, ಇಲ್ಲ ನೀವು ಇದನ್ನ ವಹಿಸ್ಕೋಬೇಕು, ಅದೇ ಅರ್ಥ ಆಯ್ತು ನನಗೆ, ನೀವು ವಹಿಸ್ಕೋಬೇಕು ಇದನ್ನ. ಯಾಕೆಂದ್ರೆ ಮುಂಚೆನೆ ಸಂಭಾಷಣೆ ಎಲ್ಲ ಆಗಿತ್ತು. ಶ್ರೀರಾಮಕೃಷ್ಣ, ಕೃಷ್ಣಪ್ಪನವರು, ಕೃಷ್ಣಮೂರ್ತಿಗಳು ಎಲ್ಲ ಯಾಕೆ ತಗೊಂಡ್ರಿ ಅದನ್ನು ಹಾಗೆ ಹೊರಟರು ಸ್ವಾಮಿಯವರು. ಹೋಗಿ ಇದೆಲ್ಲ ಅವರಲ್ಲಿ ಮಾತುಕತೆ ಸಂಭಾಷಣೆ ಎಲ್ಲ ಆದಮೇಲೆ ಈಗ ಅವರು, ಸ್ವಾಮಿ ನೀವು ಭಿಕ್ಷೆ ತಗೊಂಡು ವಿಶ್ರಾಮ ತಗೊಳ್ಳಿ ಅಂತ ಹೇಳಿ ಅವರು ಹೊರಟರು. ಭಿಕ್ಷೆಯಲ್ಲಿ ಅವಾಗ ನಾನು ಬಡಿಸೋದು ಸ್ವಾಮಿಯವರಿಗೆ ಅದೃಷ್ಟ, ಭಿಕ್ಷೆಯನ್ನು ಬಡಿಸೋ ಅದೃಷ್ಟ ಇದೆ. ಹೀಗೆ ಭಿಕ್ಷಾ ಸಮಯದಲ್ಲಿ ಭಿಕ್ಷೆಯನ್ನು ಬಡಿಸುವಾಗ ಸ್ವಾಮಿಯವರು ನನಗೆ ಹೇಳ್ತಾ ಇದ್ದಾರೆ, ಇವರೇನೋ ನನ್ನನ್ನು ತಗೊಳಕ್ಕೆ ಹೇಳ್ತಾ ಇದ್ದಾರೆ, ನಾನು ಯಾಕೆ ತಗೊಳ್ಳಿ, ನಾನು ಯಾರು ತಗೊಳಕ್ಕೆ, ನಾನು ಯಾರು ನಡೆಸೋಕ್ಕೆ, ಎಲ್ಲೂ ಅವನೇ ನಡೆಸ್ತಾನೆ, ಎಲ್ಲೂ ಅವನೇ ನೋಡ್ಕೋತಾನೆ. ಅದು ಅಲ್ಲದೆ ನಾನು ಅವ್ರಿಗೆ ಹೇಳಿದೆ, ನೀವು ನಡೆಸಿದ್ರೆ ಒಂದು, ನಾನು ನಡೆಸಿದ್ರೆ ಒಂದೇ, ನಾವಿಬ್ಬರು ಒಂದೇ ಅಲ್ಲ, ನೀವು ನಡೆಸಿದ್ರೆ ನಾನು ನಡೆಸಿದಾಗ ಅದಕ್ಕೆ ನೀವೇ ನಡೆಸಿ ಅಂತ ಹೇಳಿದ್ದೀರಿ. ಇದೆಲ್ಲ ನನಗೆ ಹೇಳ್ತಾ ಇದ್ದಾರೆ ಅಪ್ಪಾಜಿ, ಸಣ್ಣ ವಯಸ್ಸಿನಲ್ಲಿ. ಇದೆಲ್ಲ ನನಗೆ ಯಾಕೆ ಹೇಳ್ತೀರ, ಏನು ಅರ್ಥ ಆಗ್ತಿಲ್ಲ. ತೀರಾ ಬಾಲ್ಯ, ತೀರಾ ಚಿಕ್ಕ ವಯಸ್ಸು. ಆದರೆ ನನಗೆ ಒಂದು ಮಾತ್ರ ಜ್ಞಾಪಕ ಇದ್ದಿತ್ತು, ಆಮೇಲೂ ಮರ್ತಿಲ್ಲ, ಇವತ್ತಿಗೂ ಮರ್ತಿಲ್ಲ, ಮುಂದಿಗೂ ಮರೆಯೋದಿಲ್ಲ. ಏನು ಅದಂತಂದರೆ ಮಹಾತ್ಮರ ಸಮತ್ವ. ಆಮೇಲೆ ನಾನು ಯೋಚನೆ ಮಾಡಿದೆ, ಹೇಳಿದ್ರಲ್ಲಿ ಕೆಲವು ವಿಚಾರಗಳು ಅರ್ಥವಾಯಿತು, ಕೆಲವು ಅರ್ಥವಾಗಿಲ್ಲವಲ್ಲ. ಅರ್ಥ ಆಗದೇ ಇರೋ ವಿಚಾರವನ್ನು ನಾನು ಆಮೇಲೆ ಮನಸ್ಸಿನಲ್ಲಿ ಚೆನ್ನಾಗಿ ಯೋಚನೆ ಮಾಡಿದೆ. ಅದರಲ್ಲಿ ನನಗೆ ಸ್ಫುರಣೆ ಆಗಿದ್ದು, ನನಗೆ ಹಿಡಿಸಿದ್ದು ಅಥವಾ ನಾನು ಹೇಳ್ಕೊಂಡಿದ್ದು, ನಾನು ಅದ್ರ ಮೇಲೆ ಯಾವುದ್ರ ಮೇಲೆ ಭಾವನೆ ಮಾಡಿದ್ದು ಅಂತಂದರೆ ಸ್ವಾಮಿಯವರು ಹೇಳಿದ ವಿಚಾರ, ಅವ್ರು ನಡೆಸಿದ್ರೆ ಒಂದು, ನಾನು ನಡೆಸಿದ್ರೆ ಒಂದ, ನಾನು ಅವರಿಬ್ಬರು ಒಂದೇ ಅಲ್ಲ, ಅವ್ರು ನಡೆಸಿದ್ರೆ ಏನು, ನಾನು ನಡೆಸಿದ್ರೆ ಏನು, ಅದಕ್ಕೆ ಅವರನ್ನೇ ನಡೆಸಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.